ಎತ್ತಿನ ಭುಜ ಇದೆ ಪಾರ್ಕಿಂಗ್ ಪಾಯಿಂಟು. ಇಲ್ಲಿ ದೇವಸ್ಥಾನ ಇರುತ್ತೆ, ಇಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಪಾರ್ಕಿಂಗ್ ಫೀಸು 60 ರೂಪೀಸ್ ತೊಗೊಂಡಿದ್ದಾರೆ. ಇದೇ ನೋಡ್ರಪ್ಪ ಎತ್ತಿನ ಭುಜ. ಬಟ್ ಆದರೆ ನೋಡೋಕ್ಕಷ್ಟೇ ಹತ್ರ ಕಾಣ್ತಿದೆ ಅಲ್ಲ. ಸ್ವಲ್ಪ ದೂರ ಇದೇ ಥರ ರೋಡ್ ಇತ್ತು. ಅದಾದಮೇಲಿಂದ ಫಾರೆಸ್ಟು ಸ್ವಲ್ಪ ಡೀಪ್ ಆಗಿರುತ್ತೆ. ಆ ಕಾಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದರೆ ಮಳೆಗಾಲದಲ್ಲಿ ತುಂಬ ಲೀಚಸ್ ಇರುತ್ತೆ. ನೋಡ್ತೀರಾ ಈ ಫಾರೆಸ್ಟ್ ಟ್ರೆಕ್ಕಿಂದ ಎಕ್ಸಿಟ್ ಆದ ತಕ್ಷಣ ಇದೊಂದು ದೊಡ್ಡ ಗುಡ್ಡ ಸಿಗುತ್ತೆ. ಈ ಗುಡ್ಡ ಹತ್ತದ ಮೇಲೆ ಎತ್ತಿನ ಭುಜ ಕಾಣುತ್ತೆ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಫುಲ್ ಬಿಸಿಲಿತ್ತು. ಬಟ್ ಹೋಗ್ತಾ ಹೋಗ್ತಾ ಇಲ್ಲಂತೂ ಫುಲ್ ಟಾಪ್ ವ್ಯೂ ಹೋದ ತಕ್ಷಣ ಫುಲ್ಲು ಫಾಗ್ ಅಂದರೆ ಫಾಗು. ವ್ಯೂ ಕಾಣುತ್ತೋ ಇಲ್ವೋ ಅಂತ ಅಂದ್ಕೊಂಡೆ ಹೊರಟ್ವಿ. ನೋಡೋಣ ಮುಂದೆ ಸಿಗುತ್ತೆ ಇಲ್ವ ನೋಡೋಣ ಬನ್ನಿ. ಗಾಳಿ ಸೌಂಡ್ಗಂತೂ ಏನೂ ಕೇಳಿಸ್ತಾರಲ್ಲ, ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಅದು ಚಿಕ್ಕ ಹುಡುಗರ ಥರ ಅಳೆಬೇಡ್ದೆ ಈ ಪ್ಲೇಸ್ನ ನೋಡ್ತಿದ್ರೆ ನಿಮ್ಗೇನು ಅನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತು ಫಾರೆಸ್ಟಲ್ಲಿ ಬಂದಿದ್ದಲ್ಲ, ಬಟ್ ಈಗ ಇದೆ ಪಾಯಿಂಟ್ ಹತ್ತೋದು. ಎಷ್ಟು ಫುಲ್ ಡೀಪ್ ಇದೆ ಅಂದರೆ ಫುಲ್ ಫಾಸ್ಟ್ ಬೇರೆ ಕಟ್ಕೊಂಡಿದೆ. ಇನ್ನೇನು ಯಾರಿದ್ದೇವೆ? ಇನ್ನಾದ್ರೂ ಮೇಲೆ ಹತ್ಬೇಕು. ಇವನ್ ಹೆಂಗ ನೋಡ ಫುಲ್ ಟಾಪ್ ಹೋದ ತಕ್ಷಣ ಫುಲ್ಲು ಫಾಗ್ ಕಟ್ಕೊಂಡಿತ್ತು. ಏನಂದ್ರೆ ಏನೂ ಕಾಣ್ತಾ ಇಲ್ಲ. ಆದರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲೇಬೇಕು, ಯಾಕಂದ್ರೆ ಅಷ್ಟು ದೂರದಿಂದ ಇದನ್ನು ನೋಡೋಕ್ಕೋಸ್ಕರ ಬಂದಿದ್ದೀವಿ. ನೋಡೋಣ ಕ್ಲಿಯರ್ ಆಗುತ್ತೆ.